ತಗದು ಹಾಗೆ ಕಪಾಳಕ್ಕೆ ಬರ್ಸ್ಬಿಡ್ತೀನಿ ಅಷ್ಟೇ, ನಿನಗೆ ನಿನ್ನ ಹೆಂಡತಿಗೆ. ನಾನು ಇನ್ನೂ ಬದುಕಿದ್ದೀನಿ ಕಣಲೆ. ನಾನು ಮುಂದೆ ಕೆನ್ನೆ ಮುಟ್ಟೋಡ್ಬಿಡು, ಬಂದು ನರಸಿಂಹಂತರ ಹಾಕೊಂಡು ಕರಡು ಪಗದಾಕ್ಬಿಡ್ತೀನಿ. ಓಕೆನಲೇ? ನೋಡ್ತೀನಲ್ಲಿ ಏನೋ ಯಾವ ಸೂರ್ಯ ಸ್ಟೇಷನ್ಗೆ ಬಂದು ಫ್ಯಾಮಿಲಿ ವಿಷಯ ನಾವು ಮಾತಾಡ್ಕೋತೀವಿ ಅದು ಇದು ಅಂತೆಲ್ಲ ಹೇಳಿದೆ. ಅಣ್ಣನು ಮರ್ಯಾದೆ ಇಲ್ಲ ಸರ್ ಇವ್ಗೆ, ನನ್ನನ್ನೇ ಹೊಡಿತಾ ಇದ್ದಾನೆ. ಯಾಕಂದ್ರೆ ಸೂರ್ಯ ಎತ್ತಾಕೊಂಡೋಗಿ ಡಿವಿಟ್ ಏನಾದ್ರು ಎತ್ತಬೇಕಾ? ಇದು ಮನೆ ವಿಷಯ ಸರ್. ಇಲ್ಲಿ ನಿಂತಿದ್ದಾನಲ್ಲ ಈ ಸದ್ಗುಣ ಅಂತ ಕೂಡ ಪುರುಷೋತ್ತಮ ಏನಲ್ಲ, ಅವನೇನೋ ರೇಗದ, ಇವನೇನೋ ಹೊಡೆದ. ಇದು ಎಲ್ಲಾರ ಮನೆಯಲ್ಲೂ ಇರುವಂತ ಸರ್ವೇ ಸಾಮಾನ್ಯವಾದ ವಿಷಯ ಸರ್. ಅದ್ಬಿಡಿ, ಈಗ ತಾವು ಬಂದು ವಿಷಯ ಅದೇ ಉದ್ದೇಶ ಸರ್. ಇದು ಮನೆ ವಿಷಯ ನಾವೇ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದ್ದ ಸೂರ್ಯ. ಅದಕ್ಕೆ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದಕ್ಕೆ ಒಂದು ಸೈನ್ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾನು ಯಾಕೆ ಕಂಪ್ಲೇಂಟ್ ವಾಪಸ್ ತಗೋಬೇಕು? ನೀನು ಕಂಪ್ಲೇಂಟ್ ಕೊಟ್ಟಿದ್ಯಾ ಶಾಂತಿ? ಇಲ್ಲ, ನಮ್ಮ ಡಿಪಾರ್ಟ್ಮೆಂಟು ಸ್ವೇಚ್ಛೆಯಿಂದ ಲಾಡ್ಜ್ ಮಾಡ್ಕೊಂಡಿದ್ದು ಕಂಪ್ಲೇಂಟ್ ಇದು. ಆದರೂ ಇದ್ರ ಬಗ್ಗೆ ನೀವು ಆಕ್ಷೇಪಣೆ ಮಾಡಲ್ಲ ಅಂದಾಗ ನಾವು ಈ ಕೇಸ್ನ ಡ್ರಾಪ್ ಮಾಡ್ತೀವಿ ಸರ್. ಏನು ಬೇಕಾಗಿಲ್ಲ ಸರ್, ನೀವು ಕಂಪ್ಲೇಂಟ್ ತಗೊಳ್ಳಿ. ನಾನು ಮುಚ್ಚರಿಕೆ ಬರ್ತು ಸೈನ್ ಮಾಡ್ಕೊಡ್ತೀನಿ. ಕೊಡಿಲಿ. ದಯವಿಟ್ಟು ಬೇಡ ಅತ್ತೆ, ನೀನು ಹುಡುಗ ಅತ್ತೆ, ಒಂದು ಜೀವನ ಹಾಳಾಗೋಗುತ್ತೆ ಅತ್ತೆ. ದಯವಿಟ್ಟು ಇಂಥ ನಿರ್ಧಾರ ಮಾಡಬೇಡಿ. ನಮ್ಮ ಅಪ್ಪನ ಕನಸು, ನಮ್ಮದೇ ಭವಿಷ್ಯ ಅವನು, ನಮ್ಮದೇ ಬೆಳಗು ಆಶಾ ಜ್ಯೋತಿ ಅವನು, ನಮ್ಮೆಲ್ಲರೂ ಮಗು ಅವನು. ಮತ್ತೆ ದಯವಿಟ್ಟು ಅತ್ತೆ, ಆ ಮಗು ಏನೋ ಗೊತ್ತಿರಲೇ ತಪ್ಪು ಮಾಡ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ಮುಚ್ಚೆ ಬಾಯಿ ನಾಯಿ. ಸರ್ ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳಪ್ಪ. ಅದಕ್ಕೆ ಇವ್ರಮ್ಮ, ಇವ್ರ ತಂಗಿ, ಇವಳು ಎಲ್ರು ಸೇರ್ಕೊಂಡು ನನ್ನನ್ನು ಕೊಲೆ ಮಾಡಕ್ ಬಂದಿದ್ದು ದೇವಸ್ಥಾನದ ಹತ್ರ. ಆ ಕೇಸು ಹಾಕ್ತೀನಿ, ನೆದ್ದು ಇವಳು ನೆಲ್ಕೊಂಡು ಕೇಳ್ಕೊಂಡೋಗಿ ಸರ್. ಇದೆಲ್ಲ ನಿಜನೇನಮ್ಮ? ಅಯ್ಯೋ, ನಾವ್ ಇವ್ ಕಾಲ್ ಇಟ್ಕೊಂಡು ಬೇಡ್ಕೊಂಡೆ ಹೊರತು ಕೊಲ್ಲೋ ಪ್ರಯತ್ನ ಮಾಡ್ಲಿಲ್ಲ. ಮತ್ತೆ ಯಾಕತ್ತೆ ಈಗೆಲ್ಲ ಸುಳ್ಳು ಹೇಳ್ತಿದ್ದೀರಾ? ಕಳ್ಳರು ಸುಳ್ಳು ಕೊಲೆಗಾರರೆಲ್ಲ ನಿಮ್ಮನೆಯವ್ರ ಕಡೆ, ನಾನು ಯಾಕೆ ಹಾಕ್ತೀನಿ? ಯಾಕೊಂಡೋಗಿ ಸರ್ ಇವಳನ್ನ ಅರೆಸ್ಟ್ ಮಾಡಿ ಹೇಳ್ತೀನಿ. ಕಾಂತಿ, ಅಲ್ಲ ಕೇಳಿದ್ದೀನಿ ನಿನ್ಗೆ. ಇವಳು ತಮ್ಮನಿಂದ ನಿನಗೆ ದ್ರೋಹ ಆಗಿದೆ, ನಮ್ಮ ಮನೆಗೆ ಅವಮರ್ಯಾದೆ ಆಗಿದೆ ನಿಜ. ಅವನಿಗೆ ಚಪ್ಪಲಿ ತಗೊಂಡು ಕೊಡ್ತಿದೀಯಾ? ಜೀವನ ಪರ್ಯಂತ ಅವ್ನ ಮುಖ ನೋಡ್ಬೇಡ, ಅವ್ರನ್ನ ಕ್ಷಮಿಸ್ಬೇಡ, ಅದೆಲ್ಲ ಅರ್ಥ ಇದೆ. ಒಪ್ಕೋತೀನಿ ನಾನುವೆ. ಈಗೆಲ್ಲ ಬೇಕಾ ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಸಿಕ್ತವ್ ಜೀವನ ಎಲ್ಲ ಹಾಳು ಮಾಡ್ಬೇಡ ಕಣೆ ಅಂತ ದರಿದ್ರುವೆ. ಸರ್, ಇಲ್ಲಿ ಯಾವುದು ಕಂಪ್ಲೇಂಟ್ ಕೊಡೋದಿಲ್ಲ ಸರ್. ನೀವು ಲಾಡ್ಜ್ ಮಾಡಿರೋ ಕಂಪ್ಲೇಂಟ್ನ ವಾಪಸ್ ತಗೋಬೇಕು. ದಯವಿಟ್ಟು ವಾಪಸ್ ತಗೋ ಶಾಂತಿ, ವಾಪಸ್ ತಗೋ. ನಾನು ಸತ್ತು ನನ್ನ ಹೆಡನ ಇಲ್ಲೇ ಊಟ ಹಾಕಿದ್ರು ನಾನು ಆ ಕೆಲಸ ಮಾಡೋದಿಲ್ಲ. ಹೇಳ್ತಾ ಇರೋದು ಈ ಮನೆ ಯಜಮಾನ. ಆಗಲ್ಲ ಅಂತ ಹೇಳ್ತಾರೆ ಈ ಮನೆ ಯಜಮಾನಿ. ಇದರಿಂದ ನಿನ್ನ ವಿರೋಧ ಕಟ್ಕೋಬೇಕಾಗುತ್ತೆ. ಪ್ರಪಂಚನೇ ವಿರೋಧ ಮಾಡಿದ್ರು ನಾನು ಕೆಟ್ಟವಳಾಗ್ತೀನಿ. ಅಮ್ಮ ಕೊಡಮ್ಮ ನೀನ್ ಕಂಪ್ಲೇಂಟ್. ಆ ರಾಸ್ಕಲ್ ಜೈಲಲ್ಲಿ ಇದ್ರೆ 4 ಜನ ನೆಮ್ಮದಿ ಆಗಾದ್ರೂ ಇರ್ತಾರೆ. ಕೊಡಿ ಆ ಪೇಪರ್, ನಾನು ಸೈನ್ ಮಾಡ್ಕೊಡ್ತೀನಿ. ಕೊಡಿ ಸರ್. ಅತ್ತೆ ಬೇಡ ಅತ್ತೆ, ಒಂದಿನ ಹಾಳು ಮಾಡ್ಬೇಡಿ ಅತ್ತೆ, ಪ್ಲೀಸ್ ಅತ್ತೆ, ಪ್ಲೀಸ್. ಬೇಡ ಸಕ್ರೆ, ನಿನ್ನ ಕೋಪಕ್ಕೆ ನಿನ್ ಹೋಗೋ ಅವ್ನಿಗೆ ಶಿಕ್ಷೆ ಕೊಟ್ಟಿದ್ಯಾ ಸಾಕು. ಇಲ್ಲಿಗೆ ನಿಲ್ಲಿಸ್ಬಿಡು ಸಕ್ರೆ, ನಿನ್ ಕೈ ಮುಗಿತೀನಿ. ನನ್ನ ಹೃದಯ ನಿಂತೋಗ್ಬೇಕೆ ಹೊರತು ಈ ವಿಷಯನ ನಾನು ಇಲ್ಲಿಗೆ ನಿಲ್ಸಲ್ಲ ಕಣಲ್ಲ. ರೋಹಿಣಿ ಅವ್ರೆ, ನೀವಾದ್ರೂ ಹೊತ್ತೆಗೊಂದು ಮಾತು ನಿಮ್ಮ ಮಾತು ಕೇಳ್ತಾರೆ. ಬೇಡ ಅಂತ ಹೇಳಿ ರೋಹಿಣಿ ಅವ್ರೆ. ಹೇಳಕ್ ಆಗಲ್ಲ ಮೀನವ್ರೆ, ತಪ್ಪು ಮಾಡಿದವನ್ಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಕಡೆ ಪಕ್ಷ ನಿಮ್ ತಮ್ಮ ತಪ್ಪು ಮಾಡಿದಾನೆ ಅಂತ ಅವನು ಗೊತ್ತಾಗ್ಬೇಕಲ್ವಾ? ಅವನನ್ನ ನೀವೇ ಹಾಳು ಮಾಡ್ತಿರೋದು. ಮೊದ್ಲಿಂದನು ಶಿಸ್ತಾಗಿ ಬೆಳ್ಸಿದ್ರೆ ಅವ್ನ್ ಎಲ್ಲೋ ಇರ್ತಿದ್ದ ಇವತ್ತು. ಇವಾಗ ಏನೇನು ಆಗೋಗ್ಬಿಟ್ಟಿದ್ದಾನೆ ಬೇಕುಫ. ಅಮ್ಮ, ನೀನು ಮೀನಿನ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ದಲ್ಲ, ಅದನ್ನು ಕೊಡು. ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದು ಏಕಾಂತದಲ್ಲ? ಅಯ್ಯೋ ಇಲ್ಲ ಸರ್, 100 ಜನ ಇದ್ರು ದೇವಸ್ಥಾನದ ಮುಂದೆ. ಹಾಗಾದ್ರೆ ಸಾಕ್ಷಿಗಾರಾದ್ರು ಇದಾರಾ? ಇಲ್ಲ ಯಾರು ಇಲ್ಲ, ಯಾಕಂದ್ರೆ ಎಲ್ಲ ಇವಳ ಕಡೆಯವ್ರೆ. ಬೇಡ ಶಾಂತಿ, ಬೇಡ, ಇದು ಒಳ್ಳೇದಲ್ಲ. ಗುಡಿಯಲ್ಲಿ ಹೋಗೋದಕ್ಕೆ ಗುಡ್ಲಿ ತಗೋತಾ ಇದೆಯಾ ನೀನು? ಏನಿಲ್ಲ ರೀ, ಕೊಡ್ಲಿಯಲ್ಲಿ ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ಅದಕ್ಕೆ ಈಗ ರಂಪ ತಗೊಂಡಿದ್ದೀನಿ. ಅಯ್ಯೋ ಸರ್, ನೀವು ಕೊಡಿ, ನಾನು ಸೈನ್ ಮಾಡ್ಕೊಡ್ತೀನಿ. ಬೇಡ ಶಾಂತಿ, ಬೇಡ. ಅನ್ಯಾಯವಾಗಿ ಒಂದು ಮನೆನ ಕತ್ಲಕ್ಕೆ ಕೂಪದಲ್ಲಿ ತಳ್ಳಿದ ಪಾಪ ಹೊತ್ಕೋತಿಯ ತಲೆ ಮೇಲೆ. ಬೇಡ ಬೇಡ, ಸ್ವಲ್ಪ ಸಮಾಧಾನ ತಗೋ, ಸ್ವಲ್ಪ ಸಮಾಧಾನ ತಗೋ. ಆಗಲ್ಲ 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 ಅಂತ ಕಾಲಾವಕಾಶ ತಗೊಳ್ಳಿ. ನನ್ನ ಮಾತು ಕೇಳ್ತೆ. ಆಗಲ್ಲ ಅಂತೀನಿ. ಬೇಡ, ನನ್ನ ಕೊಡಿ ಸರ್. ಕೊಡಂತಿ. ಬೇಡ ಶಾಂತಿ, ಕೊಡಿ ಸರ್. ಬೇಡ ಕಣೆ. ದಯವಿಟ್ಟು ಬೇಡ ಅಂತೆ. ಒಂದ್ಸಲ ಜೈಲ್ ಸೇರಿ ಬಂದ್ರೆ ಮತ್ತೆ ಮನೆಗೆ ವಾಪಸ್ ಬಂದ್ರೆ ಅವನು ಮನೆ ಮಗ ಆಗಿ ಬರಲ್ಲ ಅಂತ. ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗಿರಲ್ಲ, ಭವಿಷ್ಯಕ್ಕೆ ಕತ್ಲಾಗೋಗುತ್ತೆ ಅಂತ ನಿನ್ ಮಗ ಆಗಿ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಅತ್ತೆ ಬೇಡ ಅತ್ತೆ. ಮೂಡ ಇದೆ, ನೀವ್ ಏನೇ ಶಿಕ್ಷೆ ಕೊಟ್ರು
ಅನುಭವಿಸಕ್ ಸಿಗುತ್ತೆ ಬೇಕಾದ್ರೆ ನನ್ ಪ್ರಾಣ ಕೇಳಿ ಅಂತ ಸತ್ತೋಗ್ಬಿಡ್ತೀನಿ. ಒಂದ್ ಜೀವನ ಮಾತ್ರ ಬೀದಿಗೆ ತರಬೇಡಿ ಅಂತ ಹೇಳಿಸುತ್ತೆ. ನಿಮ್ ಹೆತ್ತು ಮಗಳು ಕೇಳ್ತಿದ್ದಾಳೆ ಅಂತ ಅನ್ಕೊಳ್ಳಿ ಅಂತೆ. ನಾನು ಅತ್ತೆ ಮತ್ತೆ ನಿಮ್ ಗಿರಿ ಮಗ ಇದ್ದಿದ್ದ ಜಾಗ ನೋಡ್ದೆ. ನಮ್ಮಪ್ಪನ ಬಗ್ಗೆ ಮಾತಾಡೋ ಅಧಿಕಾರ ಆಗ್ಲಿ ಹಕ್ಕಾಗ್ಲಿ ಯೋಗ್ಯತೆ ಆಗ್ಲಿ ನಿಮ್ಗಿಲ್ಲ. ಇವ್ರಪ್ಪ ಇವ್ರಿಗೆ ಗಾಳಿ ಸವೆಲ್ಲ ಮಾಡ್ತಿ ನೆಗೆದು ಬಿತ್ತೋಗಿದ್ದ. ನಾನು ಅವನ ಜೊತೆಲಿ ಬಾಳ್ಬೇಕು ಅನ್ನೋದು ಅವ್ರ ತಲೆನ ಇದ್ರೆ ಅವಳು ಮೀನಾ ಕ್ಷಮೆ ಕೇಳಲೇಬೇಕು. ಕಂಪ್ಲೇಂಟ್ ಪೇಪರ್ಗೆ ಸೈನ್ ಮಾಡಿ ಹುಚ್ಚನಾಯಿ ಹೋಗಿ ಅವನ್ನ ಮರ್ಯಾದೆಯಾಗಿ ಅವನು ಬಂದು ಸರೆಂಡರ್ ಆಗಕ್ಕೆ ಹೇಳಿ, ಇಲ್ಲ ಅಂದ್ರೆ ಈಗ ಹೇಳಿದಾಗೆ ಹೊಡೆದು ಹೇಳ್ಕೊಂಡು ಹೋಗ್ತೀವಿ. ರೆಡಿಯಾ? ಸರ್ ಮಾತು ಕೇಳಿ ಸರ್ ದಯವಿಟ್ಟು ಸರ್ ಅವನು ಅಂತ ಹುಡುಗ ಅಲ್ಲ ಸರ್. ಕೊಟ್ಬಿಟ್ಟೆ ಅಲ್ವಾ ಸರ್ ಕಂಪ್ಲೇಂಟ್ನ? ಪೊಲೀಸವ್ರು ಹೋಗಿ ಅವನನ್ನು ಎಳ್ಕೊಂಡು ಹೋಗ್ಬೋದು, ಆದರೆ ಕೋರ್ಟಲ್ಲಿ ನಿಲ್ಲಿಸಿ ಅವನನ್ನು ಹೆಂಗೆ ಕರ್ಕೊಂಡು ಬರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ಅವನ್ನ ಕರ್ಕೊಂಡು ಬರ್ತೀನಿ. ಏನಾಗಲ್ಲ, ಸಮಾಧಾನ ಮಾಡಿ. ನಡಿ ಅದನ್ನು ಒಳಗೋಣ ಬಾ. ಒಂದು ಹೆಜ್ಜೆ ಒಳಗಡೆ ಇಟ್ರೆ ಕಾಲು ಕತ್ತರಿಸಾಕ್ಬಿಡ್ತೀನಿ ಕಾಲ್ನ. ಯಾಕೆ ತಪ್ಪು ಮಾಡುವ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ, ಇವಳು ಯಾಕೆ ಹೊರಗಿರ್ಬೇಕು? ಕೇಳಿಸ್ಕೊತಾ ಇದ್ದೀರಾ? ನಾನು ಬೇಡ ಅಂದ್ಮೇಲೆ ಈ ಹುಡುಗಿ ಇಲ್ಲಿರೋಂಗಿಲ್ಲ ಅಷ್ಟೇ. ನೀನ್ ಯಾರ ಮಾತನ್ನ ಕೇಳ್ತಿದೀಯೇ? ನೀನೇನ್ ಸರ್ವಾಧಿಕಾರಿ ನಿನ್ಕೊಂಡ್ಬಿಟ್ಟಿದ್ಯಾ? ಗಂಡ ಹೇಳೋ ಮಾತು ನಿನ್ನ ಹತ್ರ ಬೆಲೆ ಇಲ್ವಲ್ಲ. ಅಮ್ಮ ಮೀನಾದ್ಗೆ ಏನು ತಪ್ಪು ಮಾಡಿಲ್ಲ ಅಮ್ಮ. ಹೌದು ಅತ್ತೆ, ದಿಸ್ ಇಸ್ ನಾಟ್ ಫೇರ್. ಮೀನಾ ಅವ್ರನ್ನ ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳ್ತಿರೋದು ತಪ್ಪು. ನೀವು ನಾನು ಕೇಳ್ತಾ ಇರೋದು ನಿಮ್ಮನ್ನ. ನಿಮ್ಮ ಉತ್ತರ ಏನು? ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಮ ಉತ್ತರ ಏನು ಅಂದೆ? ಬೇಡ ಮಾವ, ನನ್ನಿಂದ ಈ ಮನೆ ಸುಖ ಶಾಂತಿ ಹಾಳಾಗೋದು ಬೇಡ. ನಾನೇನಾದ್ರೂ ಇಲ್ಲೇ ಇದ್ರೆ ಬದುಕಿದ್ದು ಸತ್ತಾಗ ಜೀವನ ಮಾಡ್ಬೇಕಾಗುತ್ತೆ. ಅದ್ರ ಬದಲು ನಾನೇ ಮನೆ ಬಿಟ್ಟು ಹೊರಟೋಗ್ತೀನಿ. ಮತ್ತೆ ನನ್ನಿಂದ ನೀವು ದೂರ ಆಗೋದು ಬೇಡ. ದಯವಿಟ್ಟು ಯಾರೋ ಏನು ಮಾತಾಡಬೇಡಿ, ನಾನು ಹೊರಡ್ತೀನಿ. ಮೀನಾ, ನೀನಿಲ್ಲಿರಮ್ಮ, ನೀನ್ ಇಲ್ಲೇ ಇರೋಕಂತ. ಶಭಾಷ್ಕರ್, ನಿನ್ನೆ ಮೊನ್ನೆ ಬತ್ತವಳಿಗೋಸ್ಕರ 30 ವರ್ಷ ನಿಮ್ ಜೊತೆ ಸಂಸಾರ ಮಾಡ್ದವಳನ್ನ ಮಾಡಿದ್ರಿ ಅಲ್ಲ. ಕೇವಲವಾಗಿ ಮಾತಾಡಿರ್ಬೋದು, ತಮಾಷೆ ಮಾಡಿರ್ಬೋದು, ಸಲಿಗೆ ತಗೊಂಡಿರ್ಬೋದು ಗಂಡ ಅಂತ. ಆದ್ರೆ ಪ್ರಪಂಚದಲ್ಲಿ ಎಂತ ಕಷ್ಟನೇ ಬಂದ್ರು ನಾನು ಯಾವತ್ತೂ ನಿಮ್ ಕೈ ಬಿಡ್ಲಿಲ್ಲ. ಪೊಲೀಸ್ ಕಪಿಮುಷ್ಟಿಯಲ್ಲಿದ್ದಾಗ್ಲೂ, ಹಾಸ್ಪಿಟ್ಲಲ್ಲಿ ಯಮನ್ ಪಾಶದಲ್ಲೇ ಇದ್ರು, ಪ್ರಾಣಕ್ಕೆ ಪ್ರಾಣ ಕೊಟ್ಟೆ ಹೋರಾಡಿದ್ದೆ. ಇವತ್ತು ಈ ಕೊಟ್ಟವಳಿಗೋಸ್ಕರ ನನ್ನನ್ನು ಬಿಟ್ಕೊಟ್ಬಿಡ್ರಿ ಅಲ್ಲ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಇಲ್ಲ ಇಂದ ನಾನು ಈ ಮನೇಲಿ ಇರಲ್ಲ. ಅಮ್ಮ, ನೀನ್ ಯಾಕಮ್ಮ ಮನೆ ಬಿಟ್ಟು ಹೋಗ್ಬೇಕು? ಎಕ್ಸಾಕ್ಟ್ಲಿ ಅತ್ತೆ. ರೀ ಮೀನವ್ರೆ, ನೋಡಿ ನಿಮ್ಮಿಂದ ಏನೇನ್ ಆಗ್ತಿದೆ ಈ ಮನೇಲಿ. ನಿಮ್ಮಿಂದ ಅತ್ತೆ ಮನೆ ಬಿಟ್ಟು ಹೋಗ್ತಿದ್ದಾರೆ. ಮೊದಲು ನೀವು ಹೊರಡ್ರಿ ಇಲ್ಲಿಂದ. ಮೀನಾ, ನೀನ್ ಇಲ್ಲೇ ಇರ್ಬೇಕು ಮಗು. ಇದು ನನ್ನ ನಿರ್ಧಾರ. ಅಯ್ಯೋ ಅಪ್ಪ, ಅಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ದಾರಪ್ಪ. ಮಾವ, ನೀವ್ ಈ ಟೈಮಲ್ಲಿ ಸುಮ್ಮನೆ ಇರಬಾರ್ದು. ನಿಮ್ಗೆ ಸೊಸೆ ಮುಖ್ಯನಾ ಹೆಂಡತಿ ಮುಖ್ಯನಾ? ನ್ಯಾಯ. ಏನಮ್ಮ ನೀನು? ಇದು ನಿನ್ ಮನೆ, ನೀನ್ ಇಲ್ಲೇನಮ್ಮ? ರಿಜಿಸ್ಟ್ರೇಷನ್ ಪೇಪರಲ್ಲಿ ಮಾತ್ರ ನನ್ನ ಹೆಸರಿರೋದು. ಆದ್ರೆ ಇಲ್ಲಿ ನನ್ನ ಮನೆಯಲ್ಲಿ ನಾಯಿ ನರಿಗಳೆಲ್ಲ ವಾಸ ಮಾಡಕ್ ಶುರು ಮಾಡಿದ್ದಾರೆ. ಇಲ್ಲ, ಇನ್ನು ನಾವು ಇಲ್ಲಿರಲ್ಲ. ಮನೆ ಮಾತ್ರ ಬಿಟ್ಟು ಹೋಗ್ತಾ ಇದೀಯಾ ಅಥವಾ ಮನಸ್ಸನ್ನು ಬಿಟ್ಟು ಹೋಗ್ತಾ ಇದೀಯಾ? ಒತ್ತಡನ್ನ ದಾಟೋದಕ್ಕೆ ಮುಂಚೆ ನಿರ್ಧಾರ ಮಾಡು. ನೀನ್ ದಾಟ್ತಾ ಇರೋದು ಮನೆಯನ್ನ, ಮನಸ್ಸನ್ನ. ಕೋಪದಲ್ಲಿ ಕೊಯ್ಕೊಂಡು ಮೂಗು ಶಾಂತರಾದ್ಮೇಲೆ ಬರೋದಿಲ್ಲ. ಅದಕ್ಕೆ ಪ್ರಸಂಗತನ ಬೇಡ. ಒಳಗ್ ನಡೆ. ಮಂಜು ಕಳ್ತನ ಮಾಡಿರೋ ವಿಡಿಯೋ ನೋಡಿ ಶಾಂತಿ ಕೋಪದಿಂದ ಹೋದ್ಲು. ಮೊದ್ಲೇ ಮೀನನ್ ಗಂಟೆ ಅವಳಿಗೆ ಆಗಲ್ಲ. ಅದನ್ನೇ ಸಾಕ್ಷಿಯಾಗಿ ಇಟ್ಕೊಂಡು ಏನೇನ್ ರಾಮಾಯಣ ಮಾಡಿರ್ತಾಳೋ ಏನೋ. ಏನ್ ಮಾಡಿರ್ಬೋದು? ಒಂದ್ಸತಿ ಫೋನ್ ಮಾಡಿ ಕೇಳ್ಬಿಡ್ತೀನಿ. ಶಾಂತಿ ಫೋನ್ ರಿಂಗು ನಮ್ಮನೇಲೆ ಕೇಳಿಸ್ತಿದೆ. ಶಾಂತಿ, ಶಾಂತಿ, ನಾವೇ ನಿನಗೆ ಫೋನ್ ಮಾಡ್ತಿದ್ದೆ ಕಡೆ. ಬಂದಾಯ್ತಲ್ಲ, ಏನ್ ವಿಷಯ ಅಂತ ಹೇಳು. ಹೇಳ್ತೀನಿ. ಅಯ್ಯೋ, ಇದೇನ್ ಬ್ಯಾಗ್ ಕೊಟ್ಬಿಟ್ಟಿದ್ಯಾ? ಓ, ಸ್ಟೂಡೆಂಟ್ಸ್ಗೆ ಹೊಸ ಯೂನಿಫಾರ್ಮ್ ತಂದಿದ್ಯಾ? ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ. ಮನೆ ಬಿಟ್ಟು ಬಂದ್ಬಿಟ್ಯಾ? ಏನೇ ಶಾಂತಿ ನೀನು? ಹೊಸ್ದಾಗಿ ಮದುವೆ ಆಗಿ ಗಂಡನ ಮನೆಗೆ ಹೋದ ಹೆಣ್ಣು ಅತ್ತೆ ಮನೆ ಬಿಟ್ಟು ತಾಯಿ ಮನೆಗೆ ಬಂದ್ಬಿಟ್ಟೆ ಅಂತ ಹೇಳ್ತಾಳಲ್ಲ, ಹಾಗೆ ಹೇಳ್ತಿದ್ಯಾ?
ಇನ್ನೇನ್ ಮಾಡ್ಬೇಕು ಅಂತ್ಯ? ಹೊರಗಡೆ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ. ಆವತ್ತು ಅವರು ಸೊಸೆ ಅಂತ ಕರ್ಕೊಂಬಂದ್ ಶನಿ ಇವತ್ತುವರೆಗೂ ನನಗೆ ಕಾಟ ಕೊಡ್ತಾನೇ ಇದೆ. ಆಗ್ತಿಲ್ಲ, ಆ ಮನೇಲಿ ಒಂದು ಕ್ಷಣ ಇದಕ್ಕಾಗ್ತಿಲ್ಲ ಕಣೆ. ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ನೀನು ಹೋಗಿದ್ ಸ್ಪೀಡ್ ನೋಡಿ ನೀನನ್ನ ಮನೆಯಿಂದ ಹೊರಗಾಗ್ತೀಯ ಅನ್ಕೊಂಡಿದ್ದೆ. ನೀನೇ ಮನೆ ಬಿಟ್ಟು ಬಂದ್ಬಿಟ್ಟಿದೀಯಲ್ಲೇ. ಅವಳನ್ನ ಯಾರಾದ್ರೂ ಆ ಮನೆಯಿಂದ ಹೊರಗಡೆ ಹಾಕಕ್ಕಾಗುತ್ತೇನೆ? ಆಗಲ್ಲ. ಆ ಮನೆ ಮಹಾರಾಣಿ ಅವಳು ಹೇಳ್ದಂಗೆ ಅಲ್ವೇನೆ ಎಲ್ಲ ನಡೀತಾ ಇರೋದಲ್ಲಿ. ಸ್ವಲ್ಪ ಅರ್ಥ ಆಗೋ ಥರ ಹೇಳೆ. ಅವಳನ್ನ ಮನೆಯಿಂದ ಹೊರಗಡೆ ಕಳಿಸಿ ಅಂತ ಹೇಳಿದ್ರೆ ನಾವು ಮನೆಗೂ ಹೋಗ್ತಾ ಇಲ್ಲ, ಆ ಸೂರ್ಯನೂ ಹೋಗ್ತಾ ಇಲ್ಲ ಕಣೆ. ಅವಳನ್ನ ಸಪೋರ್ಟ್ ಮಾಡ್ಕೊಂಡು ನನ್ನ ಮೇಲೆ ಜೋರ್ ಮಾಡ್ತಿದ್ದಾನ ಸೂರ್ಯ. ಅದಕ್ಕೆ ಅವಳಿರೋ ಮನೆಯಲ್ಲಿ ನಾನು ಇರಲ್ಲ ಅಂತ ಬ್ಯಾಗ್ ಎತ್ಕೊಂಡು ಬಂದ್ಬಿಟ್ಟೆ. ಎಷ್ಟು ದಿನ? ಹೇಳ್ತೀಯ? ಅವಳ ಮನೇಲಿರೋವರೆಗೂ ನಾನು ಅಲ್ಲಿಗೆ ಹೋಗೋದೇ ಇಲ್ಲ. ಆ ಸೂರ್ಯ ಮೀನಾ ಇಬ್ರು ನಾನು ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ. ಶಾಂತಿ, ಅದು ಹೇಗಾಗುತ್ತೆ ಹೇಳು? ಇದಕ್ಕೆ ಅಣ್ಣ ಒಪ್ಕೋತಾರ? ಒಪ್ಕೊಂಡೇಬೇಕು. ಇಷ್ಟು ದಿನ ಅವ್ರು ಆಡಿದ್ದೆ ಆಟ ಅಂತ ಬಿಟ್ಟೆ ನೋಡು ನಾನು. ಅದೇ ದೊಡ್ಡ ತಪ್ಪಾಗೋಗಿರೋದು. ಸರಿ ಬಿಡಮ್ಮ, ನೀನು ಕೂತಿರೋ, ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ. ಏನು ಬೇಕಾಗಿಲ್ಲ, ಸುಮ್ಮನೆ ಕೂತ್ಕೊ ಅಲ್ಲಿ. ಕಾಫಿ ಅಂತೆ ಕಾಫಿ, ಮನೆನೇ ಹತ್ಕೊಂಡು ಉರಿತಿದೆ, ಕಾಫಿ ಮಾಡ್ಕೊಂಡ್ಬರ್ತಾನೆ. ಸರಿ, ನೀನು ಅವ್ರ ಅಮ್ಮನ ಮನೆಗೆ ಹೋಗಿದ್ದೀಯಾ? ಮನೆಗೆ ಹೋಗಿಲ್ಲ, ಇದ್ದ ಜಾಗಕ್ಕೆ ಹೋಗಿದ್ದೆ. ಹೋಗ್ಬಿಟ್ಟು ನನ್ನ ದುಡ್ಡು ಕತ್ಕೊಂಡೋದ್ನಲ್ಲ ಕಳ್ಳ ಮಂಜ, ಅವನಿಗೆ ಚಪ್ಪಲಿ ನೋಡ್ದು ಬಂದಿದ್ದೀನಿ. ಅಯ್ಯಯ್ಯೋ, ಇಂಥ ವಿಷಯದಲ್ಲಿ ಹಾಗೆಲ್ಲ ಪಡಬಾರ್ದು ಶಾಂತಿ. ಸ್ವಲ್ಪ ತಾಳ್ಮೆಯಿಂದ ನಡ್ಕೋಬೇಕು. ನನ್ನ ದುಡ್ಡು ಕಳ್ತನ ಆಗೋದಲ್ದೆ ನಾನು ಅವನ ಜೊತೆ ತಾಳ್ಮೆಯಿಂದ ಬೇರೆ ಇರ್ಬೇಕೇನೆ. ಅಲ್ಲ ಕಡೆ ಆ ಸೂರ್ಯ ಮೀನಾ ಬೇರೆ ಅವ್ನಿಗೆ ಸಪೋರ್ಟ್ ನಿಂತಿದ್ದಾರೆ. ಈಗ ನೀನು ನೋಡು, ನನಗೆ ಸೂರ್ಯ ಮೀನಾ ಇಬ್ಬರ ಬಗ್ಗೆನೂ ಚೆನ್ನಾಗಿ ಗೊತ್ತು. ಖಂಡಿತ ಅವರು ಸಪೋರ್ಟ್ ಮಾಡಿರಲ್ಲ. ಅವ್ನು ಮಾಡಿದ ತಪ್ಪನ್ನ ಕ್ಷಮಿಸಿ ಅಂತ ಕೇಳ್ಕೊಂಡಿರ್ತಾರೆ ಅಷ್ಟೇ. ಅದು ಅಲ್ಲದೆ ನಿನ್ ದುಡ್ಡು ಕಳ್ತನ ಮಾಡಿರೋದು ಮೀನನ್ ತಮ್ಮ. ಅದಕ್ಕೆ ನೀನ ಸೂರ್ಯ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನೀನೇನೆ ನೀನು ನಮ್ಮನೆ ಮಾತಾಡಿರ್ತಾರೆ, ನೀವು ಮಾತಾಡ್ತಿದ್ದಿಲ್ಲ ಅಂತ. ಕಳ್ಳನ ಮನೆಯಿಂದ ಬಂದವಳು ನನ್ನ ಮನೆಗೆ ಸೊಸೆ ಆಗಿ ಬಂದು ನನ್ನ ಮನೇಲಿ ಇರ್ಬೇಕಾ? ಆ ರೋಹಿಣಿ ಶ್ರುತಿ ಇಬ್ರು ದೊಡ್ಡ ಮನೆಯಿಂದ ಬಂದವರು. ಸೊಸೈಟಿಯಲ್ಲಿ ಅವ್ರಿಗೆ ತುಂಬಾ ಮಾನ ಮರ್ಯಾದೆ ಇದೆ. ಆ ಮೀನನ್ನ ನಾನು ಮನೇಲಿ ಇಟ್ಕೊಂಡ್ರೆ ಹೋಗೋದು ನನ್ನ ಮಾನ ಕಡೆ. ನಾನು ಇದನ್ನ ಸುಮ್ಮನೆ ಬಿಡಲ್ಲ. ಅವ್ರನ್ನು ಮನೆಯಿಂದ ಹೊರಗಾಕಕ್ಕೆ ಇದೇ ಕರೆಕ್ಟ್ ಟೈಮು. ಶಾಂತಿ, ನನಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣೆ. ರೋಹಿಣಿನ ನಾನು ಹುಡ್ಕೊಟ್ಟು ಸೊಸೆ, ಶ್ರುತಿನ ರವಿನೇ ಹುಡ್ಕೊಂಡ. ಇಬ್ರು ದೊಡ್ಡ ಮನೆ ಹೆಣ್ಮಕ್ಳೇ. ಆದ್ರೆ ನೀನಾ ಅಂತ ಪುನಃ ಇರೋ ಸೊಸೆ ಸಿಗೋದು ತುಂಬಾ ಕಷ್ಟ ಕಣೆ ಶಾಂತಿ. ಅದನ್ನ ತಿಳ್ಕೊ. ಓ, ಯಾಕೆ ಹೇಳು? ನೀನ್ ನಮ್ಮ ಮನೆಗೆ ಬಂದಾಗೆಲ್ಲ ಅವ್ಳು ರುಚಿ ರುಚಿಯಾಗಿ ಮಾಡಾಕ್ತಾಳಲ್ಲ, ಅದಕ್ಕೆ ನೀನು ಅವಳ ತರ ಮಾತಾಡ್ತಿದ್ಯಾ? ನಿಜ ಹೇಳಿದ್ರೆ ನಿನ್ ಕೋಪ ಬರುತ್ತೆ ನೋಡು. ಹೀಗ್ರೆ ಓ ಬನ್ನಿ ತಾಯಿ, ಬನ್ನಿ ಬನ್ನಿ. ಅಂದಹಾಗೆ ಆ ವಿಡಿಯೋ ಬಗ್ಗೆ ಮಾತಾಡೋದಕ್ಕೆ ಬಂದ್ರಾ? 4 ಜನ ಎಂತ ಮನೆಗೆ ಹೆಣ್ ಕೊಟ್ಟಿದ್ಯಾ ಅಂತ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ. ನಮ್ಮ ಮನೆ ಅಂದ್ರೆ ಏನು, ನಮ್ಮ ಮನೆತನಕ್ಕಿರೋ ಗೌರವ ಅಂದ್ರೆ ಏನು? ಏನು ಅಂತ ಕೇಳ್ತಾನೆ ಇದ್ರೆ ಅದಂಗೆ ಏನು ಅಂತ ಹೊಸ ನೀವು ಹೇಳ್ಬಿಡಿ. ನಿಮ್ಮ ಮಗಳು ರೂಮಲ್ಲಿ ಇದ್ದಾಳೆ ಅಂತೆ, ನೀರು ಕೂಡ ಹೋಗಿ ತಾಯಿ. ನೀವು ಆ ನೀರು ತರಿಸ್ಕೊಂಡಿದ್ದೆ ಮೀನಿಂಗೆ ಅವಮಾನ ಮಾಡಬೇಕು ಅಲ್ವಾ?
All right, come on down. Press, Joel. Let's just get out of here.